ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ, ಇಂದು 9ನೇ ತರಗತಿ ಕೋರ್ ವಿಷಯ ಸಮಾಜ ವಿಜ್ಞಾನದಲ್ಲಿ ಪ್ರಥಮ ಸಾಧನ ಪರೀಕ್ಷೆ ಅಂದರೆ FA1 ಪರೀಕ್ಷಾ ಪ್ರಶ್ನೆ ಪತ್ರಿಕೆಯನ್ನು ನೋಡೋಣ. ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ಸ್ ಇದ್ದಾವೆ. ಸೊ ಇನ್ನೆರಡು ಕ್ವಶನ್ ಪೇಪರ್ಗಳನ್ನು ನಿಮಗೆ ಕೊಡ್ತೀನಿ, ಅವುಗಳನ್ನ ಸಹಿತ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಎಲ್ಲ ವಿಷಯಗಳಲ್ಲಿ ನಿಮಗೆ FA ಕ್ವಶನ್ ಪೇಪರ್ಗಳನ್ನು ಕೊಡ್ತೀವಿ, ಪ್ರಾಕ್ಟೀಸ್ ಮಾಡಿ. ಓಕೆ, ಕ್ವಶನ್ಸ್ ಬರ್ತಕ್ಕಂಥ ಸಾಧ್ಯತೆ ತುಂಬಾ ಇದ್ದಾವೆ. ಸೊ ಮೇನ್ 1 ಬಹು ಆಯ್ಕೆ ಪ್ರಶ್ನೆಗಳಿದ್ದಾವೆ. ಒಟ್ಟು 2 ಪ್ರಶ್ನೆಗಳು, ಪ್ರತಿ ಸರಿಯಾದ ಉತ್ತರಕ್ಕೆ 1 ಅಂಕ. 2 ಪ್ರಶ್ನೆ 2 ಅಂಕ. ಮೊದಲ ಪ್ರಶ್ನೆ, ಪಾರ್ಸಿ ಧರ್ಮ ಮೊದಲು ಪ್ರಾರಂಭವಾದ ದೇಶ? ಎ ಜೂಡಿಯಾ, ಬಿ ಜರ್ಮನಿ, ಸಿ ಪರ್ಷಿಯಾ, ಡಿ ಅರೇಬಿಯಾ. ಸೊ ಪಾರ್ಸಿ ಧರ್ಮ ಮೊದಲು ಪ್ರಾರಂಭವಾದದ್ದು ಆಪ್ಷನ್ ಸಿ, ಪರ್ಷಿಯಾ ಇಸ್ ದ ರೈಟ್ ಆನ್ಸರ್. ಪ್ರಶ್ನೆ 2, ಕರ್ನಾಟಕದ ವಿಸ್ತೀರ್ಣದಲ್ಲಿ ದೊಡ್ಡದಾದ ಜಿಲ್ಲೆ? ಎ ಬೆಂಗಳೂರು, ಬಿ ಬೆಳಗಾವಿ, ಸಿ ಕಲಬುರಗಿ, ಡಿ ಮೈಸೂರು. ಕರ್ನಾಟಕದಲ್ಲಿ ವಿಸ್ತೀರ್ಣವಾದ ದೊಡ್ಡದಾದ ಜಿಲ್ಲೆ ಅದು ಬೆಳಗಾವಿ ಜಿಲ್ಲೆ. 1 ಅಂಕದ 3 ಪ್ರಶ್ನೆಗಳಿದ್ದಾವೆ, ಪ್ರತಿ ಸರಿಯಾದ ಉತ್ತರಕ್ಕೆ 1 ಅಂಕ. 3 ಪ್ರಶ್ನೆ 3 ಅಂಕ. ಪ್ರಶ್ನೆ 3, ಏಷ್ಯಾ ಖಂಡದ ಅತಿ ದೊಡ್ಡ ಏಕಶಿಲಾ ಬೆಟ್ಟ ಯಾವುದು? ಸೊ ಏಷ್ಯಾ ಖಂಡದಲ್ಲಿರ್ತಕ್ಕಂಥ ಅತಿ ದೊಡ್ಡ ಏಕಶಿಲಾ ಬೆಟ್ಟ ಅದು ತುಮಕೂರು ಜಿಲ್ಲೆಯ ಮಧುಗಿರಿ ಬೆಟ್ಟ. ಸೊ ನಿಮಗೆ ಎಲ್ಲ ಪಾಠದ ನೋಟ್ಸ್ಗಳು ಕೂಡ ಇದ್ದಾವೆ. ಸೊ 9th SS ಪಾಠದ ಪ್ರಶ್ನೋತ್ತರಗಂತಲೇ ಇದ್ದಾವೆ, ಅಲ್ಲಿ ಹೋಗಿ ನೀವೇನು ಮಾಡ್ಬೋದು, ಪಾಠದ ಪ್ರಶ್ನೋತ್ತರಗಳನ್ನು ನೋಡ್ಬೋದು. ಪ್ರಶ್ನೆ 4, ಸಂವಿಧಾನದ ಕರಡು ಸಮಿತಿಯ ಅಧ್ಯಕ್ಷರಾಗಿದ್ದವರು ಯಾರು? ಸೊ ಸಂವಿಧಾನದ ಕರಡು ಸಮಿತಿಯ ಅಧ್ಯಕ್ಷರು ಡಾಕ್ಟರ್ BR ಅಂಬೇಡ್ಕರ್ ಇಸ್ ದ ರೈಟ್ ಆನ್ಸರ್. ಮುಂದಿನ ಪ್ರಶ್ನೆ, ಎಸ್ ಆದಾಯದ 2 ಮೂಲಗಳು ಯಾವುವು ಅಂತ ಕೇಳಿದ್ದಾರೆ. ಸೊ ಒಂದು ಗೃಹ ಘಟಕ ಬರ್ತದೆ, ಇನ್ನೊಂದು ಉದ್ಯಮ ಘಟಕ ಬರ್ತದೆ. ಇವೆರಡೂ ಕೂಡ ಏನಪ್ಪ ಅಂದ್ರೆ ಆದಾಯದ ಮೂಲಗಳು. ಇನ್ನು 2 ಅಂಕದ ಒಟ್ಟು 4 ಪ್ರಶ್ನೆಗಳು ಬರ್ತವೆ, ಪ್ರತಿ ಸರಿಯಾದ ಉತ್ತರಕ್ಕೆ 2 ಅಂಕ, ಒಟ್ಟು 8 ಅಂಕ. ಪ್ರಶ್ನೆ 6, ಕರ್ನಾಟಕದ ಪ್ರಮುಖ ಪ್ರಾಕೃತಿಕ ಲಕ್ಷಣಗಳನ್ನು ಬರೆಯಿರಿ. ಸೊ ಕರ್ನಾಟಕದಲ್ಲಿ ಈ ಭೂರಚನೆ ಮತ್ತು ಮೇಲ್ಮೈ ಲಕ್ಷಣಗಳಿಗೆ ಅನುಸಾರವಾಗಿ ಕರ್ನಾಟಕವನ್ನು 3 ಭಾಗಗಳಲ್ಲಿ ವಿಂಗಡ ಮಾಡಿದ್ದಾರೆ. ಮೊದಲನೇದು ಕರಾವಳಿ ಮೈದಾನ, 2 ಮಲೆನಾಡಿನ ಪ್ರದೇಶ, 3 ಮೈದಾನ ಪ್ರದೇಶ. ಇವು 3 ಮುಖ್ಯವಾಗಿರ್ತಕ್ಕಂಥ ಪ್ರಾಕೃತಿಕ ಲಕ್ಷಣಗಳ ಪಟ್ಟಿಯಲ್ಲಿ ಬರ್ತದೆ. ಪ್ರಶ್ನೆ 7, ರಚನಾತ್ಮಕ ಬದಲಾವಣೆ ಎಂದರೆ ಏನು? ಉತ್ಪಾದನೆಯ ಮತ್ತು ಉದ್ಯೋಗದ ಸ್ವರೂಪ, ಆದಾಯದ ಮಟ್ಟ, ತಂತ್ರಜ್ಞಾನದ ಬಳಕೆ ಮತ್ತು ಜೀವನ ವಿಧಾನಗತಿಗಳಲ್ಲಾಗಿರುವ ಬದಲಾವಣೆಗಳನ್ನು ಆರ್ಥಿಕ ರಚನೆ ಅಂತ ಕರೀತಾರೆ. ಪ್ರಶ್ನೆ 8, ಇಲ್ತಮ್ಷನ ಆಡಳಿತ ಪದ್ಧತಿಯ ಕುರಿತು ಸ್ಥೂಲವಾಗಿ ವಿವರಿಸಿರಿ. ಇಲ್ಲಿ ಇಲ್ತಮ್ಷ ಗುಲಾಮಿ ಸಂತತಿಯ 2ನೇಯ ಪ್ರಸಿದ್ಧ ಸುಲ್ತಾನನಾಗಿದ್ದ. ಈತನು ಬಾಗ್ದಾದ್ನ ಖಲೀಫನಿಂದ ಸುಲ್ತಾನ್ ಇ ಅಜಯ್ ಎಂಬ ಬಿರುದನ್ನು ಪಡೆದುಕೊಂಡ. ಆಡಳಿತದ ನಿರ್ವಹಣೆಗಾಗಿ ವಿಶಾಲವಾದ ಸಾಮ್ರಾಜ್ಯವನ್ನು ಅನೇಕ ಇಕ್ತಾಗಳನ್ನಾಗಿ ವಿಂಗಡಿಸಿ ಇಕ್ತಾದಾರರೆಂಬ ಆಡಳಿತಾಧಿಕಾರಿಗಳನ್ನು ನೇಮಿಸಿದ. ಆಡಳಿತದಲ್ಲಿ ಸಹಾಯ ಮಾಡಲು 40 ಗುಲಾಮರ ಕೂಟ ಎಂಬ ಸಲಹಾ ಸಮಿತಿಯನ್ನು ನೇಮಿಸಿದ. ಇದರಲ್ಲಿ ಪ್ರಧಾನಮಂತ್ರಿ, ಪ್ರಧಾನ ನ್ಯಾಯಾಧೀಶರು ಮುಂತಾದವರು ಸೇರಿದ್ದರು. ಈತನು ಅರಬ್ಬಿ ನಾಣ್ಯ ಪದ್ಧತಿಯನ್ನು ಜಾರಿಗೆ ತಂದನು. ಈ ನಾಣ್ಯಗಳನ್ನು ಬಂಗಾರ ಮತ್ತು ಬೆಳ್ಳಿ ಲೋಹಗಳಲ್ಲಿ ಹೊರಡಿಸಲಾಗಿತ್ತು. ಒಟ್ಟಾರೆಯಾಗಿ ಇಲ್ತಮ್ ಶಾ ಒಬ್ಬ ಉತ್ತಮ ಆಡಳಿತಗಾರ ಎನಿಸಿದ್ದ ಅಂತ ಬರೆದ್ರೆ ಸಾಕು. ಮುಂದಿನ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ, ದೆಹಲಿ ಸುಲ್ತಾನರು ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ನೀಡಿದ ಕೊಡುಗೆಗಳಾವವು? ವೆರಿ ಇಂಪಾರ್ಟೆಂಟ್. ಇಲ್ಲಿ ದೆಹಲಿ ಸುಲ್ತಾನರ ಕಾಲದಲ್ಲಿ ಭಾರತ ಮತ್ತು ಪರ್ಷಿಯನ್ ಸಂಸ್ಕೃತಿಗಳ ಸಮ್ಮಿಲನ ವಾಸ್ತುಶಿಲ್ಪ ಪರಿಚಯ ಇತ್ತು. ಇದನ್ನೇ ಇಂಡೋ ಇಸ್ಲಾಮಿಕ್ ವಾಸ್ತುಶಿಲ್ಪ ಅಂತಲೇ ಕರೆಯೋದು. ಇಲ್ಲಿ ಕಮಾನಗಳಾಗಿರಬಹುದು, ಗುಮ್ಮಟಗಳು, ಗುಂಬಜ ಅಥವಾ ಮಿನಾರ್ಗಳು ಈ ಶೈಲಿಯ ಮುಖ್ಯ ಲಕ್ಷಣಗಳೇ ಆಗಿದ್ದವು. ಈ ಶೈಲಿಯಲ್ಲಿ ದೇಶದ ನಾನಾ ಕಡೆಗಳಲ್ಲಿ ಅರಮನೆಗಳು, ಮಸೀದಿಗಳು, ಮದರಸಗಳು ನಿರ್ಮಿಸಲ್ಪಟ್ಟವು. ಈ ಶೈಲಿಯಲ್ಲಿ ಆ ಕಾಲದಲ್ಲಿ ನಿರ್ಮಿತವಾದ ಕಟ್ಟಡಗಳೆಂದರೆ ಅದು ದೆಹಲಿಯ ಖುವತ್ ಉಲ್ ಇಸ್ಲಾಂ ಮಸೀದಿ, ಕುತುಬ್ ಮಿನಾರ್, ಅಲೈ ದರ್ವಾಜಾ, ಜಮೈತ್ ಖಾನಾ ಮಸೀದಿ, ಫಿರೋಜ್ ಶಾ ಘೋರಿ ಮುಂತಾದವು ಏನಪ್ಪ ಅಂತಂದರೆ ಪ್ರಮುಖವಾಗಿರ್ತಕ್ಕಂಥ ರಚನೆಗಳಲ್ಲಿ ಬರಿಬೇಕು. ಇನ್ನು 3 ಅಂಕದಲ್ಲಿ 1 ಪ್ರಶ್ನೆ ಕೇಳಿತ್ತು. ಎಸ್ ಅದು 5ರಿಂದ 6 ವಾಕ್ಯ ಅಥವಾ 6 ಅಂಶಗಳಲ್ಲಿ ಬರಿಬೇಕು. 3 ಅಂಕ ಸಿಗ್ತದೆ. ಯೇಸು ಕ್ರಿಸ್ತರ ಬೋಧನೆಗಳನ್ನು ಪಟ್ಟಿ ಮಾಡಿ ಅಂತ ಕೇಳಿದ್ದಾರೆ. ಇಲ್ಲಿ ಯೇಸು ಕ್ರಿಸ್ತರ ಬೋಧನೆಗಳು ಅಂತ ಬಂದಾಗ ಮುಖ್ಯವಾಗಿ ಬರೀತಕ್ಕಂಥದ್ದು, ದೇವರು ಒಬ್ಬನೇ, ದಯಾಮಯನಾದ ದೇವರು, ಸರ್ವ ಜೀವರಾಶಿಗಳ ತಂದೆ, ಪ್ರತಿಯೊಬ್ಬರಲ್ಲಿ ಸಹೋದರತ್ವ ಭಾವನೆ ಇರಬೇಕು, ನಾನು ಕಷ್ಟದಲ್ಲಿರುವವರನ್ನು ಪ್ರೀತಿಸಿದರೆ ದೇವರನ್ನು ಪ್ರೀತಿಸಿದಂತೆ, ಪರರಿಂದ ಯಾವುದನ್ನು ಬಯಸದೆ ನಾವು ಅವರ ಸೇವೆಯನ್ನು ಮಾಡಬೇಕು, ಮಾನವನ ಸೇವೆ ದೇವರ ಸೇವೆಗೆ ಸಮಾನ,
ಮಾನವನು ತನ್ನ ತಪ್ಪಿಗೆ ಪಶ್ಚಾತ್ತಾಪ ಪಟ್ಟರೆ ಅದಕ್ಕೆ ದೇವರಿಂದ ಕ್ಷಮಾಪಣೆ ಇದೆ. ನಿನ್ನ ಶತ್ರುವನ್ನು ನೀನು ಪ್ರೀತಿಸು, ನಿನಗೆ ಕೆಟ್ಟದ್ದನ್ನು ಬಯಸುವವರಿಗೆ ನೀನು ಒಳ್ಳೆಯದನ್ನು ಬಯಸು ಅಂತಕ್ಕಂಥ ಇಷ್ಟು 6 ಪಾಯಿಂಟ್ಗಳನ್ನು ನೀವು ಏನು ಮಾಡಬೇಕಾಗಿತ್ತಪ್ಪ ಅಂತಂದರೆ ಬರೀಲೇಬೇಕಿತ್ತು. ಓಕೆನಾ. ಇನ್ನು 4 ಮಾರ್ಕರ್ 1 ಕ್ವಶನ್ ಇದೆ. ಅದ್ಯಾವುದಪ್ಪ ಅಂತಂದ್ರೆ ನಮ್ಮ ಸಂವಿಧಾನದ ಪ್ರಮುಖ ಲಕ್ಷಣಗಳನ್ನು ಪಟ್ಟಿ ಮಾಡಿ ಅಂತ ಕೇಳಿದ್ದಾರೆ. ಇಲ್ಲಿ ಸಂವಿಧಾನದ ಪ್ರಮುಖ ಲಕ್ಷಣಗಳು ಅಂತ ಬಂದಾಗ ಫ್ರೆಂಡ್ಸ್, ಲಿಖಿತ ಮತ್ತು ಬೃಹತ್ ಸಂವಿಧಾನ, ಸರಳ ಕಠಿಣ ಸಂವಿಧಾನ, ಸಂಸದೀಯ ಸರ್ಕಾರದ ಪದ್ಧತಿ, ಸಂಯುಕ್ತ ಪದ್ಧತಿ, ಮೂಲಭೂತ ಹಕ್ಕುಗಳು ಮತ್ತು ಮೂಲಭೂತ ಕರ್ತವ್ಯಗಳು, ರಾಜ್ಯ ನಿರ್ದೇಶಕ ತತ್ವಗಳು, ಸ್ವತಂತ್ರ ಹಾಗೂ ಏಕೀಕೃತ ನ್ಯಾಯಾಂಗದ ವ್ಯವಸ್ಥೆ, ಏಕಪೌರತ್ವ, ವಯಸ್ಕ ಮತದಾನದ ಪದ್ಧತಿ, ದ್ವಿಸದನ ಶಾಸಕಾಂಗ ಮತ್ತು ಬಹುಪಕ್ಷ ಪದ್ಧತಿ. ಇವು ಏನಾಗಿತ್ತಪ್ಪ ಅಂತಂದರೆ ನಮ್ಮ ಸಂವಿಧಾನದ ಮುಖ್ಯ ಲಕ್ಷಣಗಳಲ್ಲಿ ಬರ್ತದೆ. ಇವುಗಳನ್ನು ಪಾಯಿಂಟ್ಸ್ ವೈಸ್ ಹಾಕಿನೂ ಬರಿಬೋದು, ಎಕ್ಸ್ಪ್ಲನೇಷನ್ ಆದರೂ ಮಾಡ್ಬೋದು. ಇಷ್ಟಿತ್ತು ಅಂತ ಹೇಳ್ತಾ ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಅಂಟಿಲ್ ಟೇಕ್ ಕೇರ್, ಬಾಯ್.